ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಜಗತ್ತಿನ ಆತ್ಮವೇ ಇಲ್ಲಿದೆ ಆತ್ಮಲಿಂಗದ ರೂಪದಲ್ಲಿ. ಮೊತ್ತ ಮೊದಲಿಗೆ ಆ ವಿಶ್ವಾತ್ಮನಿಗೆ, ವಿಶ್ವಾತ್ಮಲಿಂಗಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಅದರದ್ದೇ ಇನ್ನೊಂದು ರೂಪ, ಅದು ಮಲ್ಲಿಕಾರ್ಜುನ. ಇಲ್ಲಿ ಅಶೋಕಿಯಲ್ಲಿರ್ತಕ್ಕಂಥದ್ದು, ಅಶೋಕಿಯ ಈ ಮಣ್ಣಿನ ಚೈತನ್ಯ ಅದು. ನಮ್ಮೆಲ್ಲರ ಮೇಲೆ ಅನುಗ್ರಹದ ಸುಧಾಧಾರೆ ನಿರಂತರವಾಗಿ ಅಲ್ಲಿಂದ ಹರಿತಾ ಇರತಕ್ಕಂಥದ್ದು. ಹಾಗಾಗಿ ಆ ಮಲ್ಲಿಕಾರ್ಜುನನಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ, ತಾಯಿ ಶಾರದೆಯನ್ನು ನೆನೆಸಿ, ಈ 11ನೆಯ ದಾನಮಾನದ ಈ ಒಂದು ಶುಭ ಸಂದರ್ಭದಲ್ಲಿ ಕೆಲವಾರು ಆಶೀರ್ವಚನದ ಮಾತುಗಳನ್ನು ಆಡಬಯಸ್ತೇವೆ. ಕೃತಜ್ಞರಾಗಬಾರದು, ಕೃತಜ್ಞರಾಗಬೇಕು. ಇದು ರಾಮನ ವಾಣಿ. ಕೃತಜ್ಞ, ಕೃತಜ್ಞ, ಒಂದು ಅಕ್ಷರ ವ್ಯತ್ಯಾಸ. ಹೇಳೋಕ್ಕೆ ಬರದೇ ಇದ್ದರೆ ಎರಡೂ ಒಂದೇ. ಕೆಲವರಿಗೆ ಪಾಪ ನಾಲಿಗೆ ಹೊರಡದೇ ಇರೋದ್ರಿಂದ ಜ್ಞ ಅಂತ ಹೇಳೋದಕ್ಕೆ ಜ್ಞ ಅಂತ ಹೇಳೋದು ಉಂಟು ಅವರು. ಹೀಗಾಗಿ ಕೃತಜ್ಞ ಹೋಗಿ ಕೃತಜ್ಞ ಆಗೋದು ಉಂಟು ಅಂತ. ಹಾಗಲ್ಲ, ಕೃತಜ್ಞತೆ ಅದು ತ್ಯಾಜ್ಯ, ಅದು ಹೇಯ. ಕೃತಜ್ಞತೆ ಅದು ಪೂಜ್ಯ, ಅದು ಉಪಾದೇಯ. ಹಾಗಾಗಿ ಮನುಷ್ಯತ್ವಕ್ಕೆ ಸಲ್ಲುವಂಥದ್ದು. ಅದು ಇದ್ದರೆ ಮನುಷ್ಯ, ಅದು ಇಲ್ಲದೇ ಇದ್ದರೆ ಮನುಷ್ಯ ಅಲ್ಲ. ಕೃತಜ್ಞೇ ನಾಸ್ತಿ ನಿಷ್ಕೃತಿ, ರಾಮನ ವಚನ ಇದು ಕೂಡ ಅಂತ. ಎಲ್ಲ ಪಾಪಕ್ಕೂ ಪ್ರಾಯಶ್ಚಿತ್ತ ಇದೆಯಂತೆ, ಆದರೆ ಕೃತಜ್ಞತೆಗೆ ಪ್ರಾಯಶ್ಚಿತ್ತ ಇಲ್ಲ. ಕೃತಜ್ಞೇ ನಾಸ್ತಿ ನಿಷ್ಕೃತಿ, ಪ್ರಾಯಶ್ಚಿತ್ತವೇ ಇಲ್ಲ. ಇನ್ನೊಂದು ಹೆಜ್ಜೆ ಮುಂದುವರೆದು ರಾಮಾಯಣ ಎಲ್ಲಿವರೆಗೆ ಹೇಳ್ತದೆ ಅಂದರೆ, ರಾಕ್ಷಸರನ್ನು ಅವರು ಹಸಿಮಾಂಸ ತಿಂತಕ್ಕಂಥವ್ರು ರಾಕ್ಷಸರು ಅಂತ. ಆ ಹಸಿಮಾಂಸ ತಿಂತಕ್ಕಂಥ ರಾಕ್ಷಸರು ಕೂಡ ಕೃತಜ್ಞನ ಮಾಂಸವನ್ನು ಮುಟ್ಟೋದಿಲ್ವಂತೆ. ರಾಕ್ಷಸ ಜಾತಿ ಅನ್ನೋದೇ ಅದು ಅಷ್ಟು ನಿಂದ್ಯವಾಗಿರ್ತಕ್ಕಂಥ ಒಂದು ಜಾತಿ ಅದು. ಅವರು ಮುಟ್ಟುವುದಕ್ಕೆ ಹೇಸಿಕೊಳ್ಬೇಕು ಅಂದರೆ ಕೃತಜ್ಞ ಎಷ್ಟರ ಮಟ್ಟಿಗೆ ಅವನು ವರ್ಜನಾಗ್ತಾನೆ, ಎಷ್ಟರ ಮಟ್ಟಿಗೆ ಅವನು ನಿಂದ್ಯನಾಗ್ತಾನೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಅಂತ. ಹಾಗಾಗಿ ಆ ಕೃತಜ್ಞತೆಯನ್ನು ಮೀರಿ ಕೃತಜ್ಞತೆಗೆ ನಾವು ಬಂದು ಸೇರ್ತಕ್ಕಂಥದ್ದು ನಡಿಬೇಕು. ಈ ಕಾರ್ಯಕ್ರಮ ಅಂಥ ಕಾರ್ಯಕ್ರಮ ಇದು ಅಂತ. ಯಾಕೆಂದರೆ ಇಲ್ಲಿ ಏನಾಗಿದೆಯೋ ಅದೆಲ್ಲ ಸಮಾಜದಿಂದ ಆಗಿದೆ. ನಾವು ಆಗಲೇ ಹೇಳಿದಾಗೆ ದೈವಿಕವಾಗಿ ಮಲ್ಲಿಕಾರ್ಜುನನ ಆಶೀರ್ವಾದ ಅದು. ಇನ್ನು ಲೌಕಿಕವಾಗಿ ಚಿಂತನೆ ಮಾಡಿದರೆ ಸಮಾಜದ ಸೇವೆ ಇಲ್ಲಿ ಸಂದಿರ್ತಕ್ಕಂಥದ್ದು. ಸಂಕಲ್ಪ ಮಾತ್ರ ನಮ್ಮದು. ಆ ಸಂಕಲ್ಪಕ್ಕೂ ಕೂಡ ಪ್ರೇರಣೆ ಸಮಾಜವೇ ಆಗಿರ್ತಕ್ಕಂಥದ್ದು. ಈ ಸಂಕಲ್ಪದ ಮುಂದೆ ಏನೆಲ್ಲ ಇದೆಯೋ ಅದೆಲ್ಲವನ್ನು ಸಮಾಜವೇ ಮಾಡಿರ್ತಕ್ಕಂಥದ್ದು. ಎಲೆಮರೆಯ ಕಾಯಿಯಂತೆ ಸಮಾಜ ಈ ಕಾರ್ಯವನ್ನು ಮಾಡಿದೆ. ನಾವು ಪ್ರತಿ ಬಾರಿ ದಾನಮಾನದಲ್ಲಿ ಹೇಳುವ ಹಾಗೆ ಸನ್ಮಾನವನ್ನು ನಿರೀಕ್ಷೆ ಮಾಡಿಲ್ಲ ಸಮಾಜ. ಈ ಸೇವೆ ಮಾಡುವಾಗ ಗುರುತಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು, ಹೊಗಳಬೇಕು ಎಂಬುದನ್ನು ಸಮಾಜ ಸಮಷ್ಟಿಯಲ್ಲಾಗಲಿ ದಾನಿಗಳು ವೈಯಕ್ತಿಕವಾಗಲಿ ಯಾರೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ಹಾಗಾಗಿ ಇದು ನಿಮ್ಮ ನಿರೀಕ್ಷೆಯ ಕಾರ್ಯಕ್ರಮ ಅಲ್ಲ, ನಮ್ಮ ಅಪೇಕ್ಷೆಯ ಕಾರ್ಯಕ್ರಮ. ಇದು ನೀವು ಬಯಸಿ ನಾವು ಮಾಡ್ತಾ ಇರುವಂಥದ್ದಲ್ಲ. ಇದನ್ನು ಮಾಡದಿದ್ದರೆ ನಮಗೆ ಸಮಾಧಾನ ಇಲ್ಲ, ಮನಸ್ಸು ತುಂಬುವುದಿಲ್ಲ, ಸಮಾಜವನ್ನು ನೆನೆಸ್ಕೊಳ್ಬೇಕು. ಹಾಗಾಗಿ ಇದು ಸಮಾಜದ ಪೂಜೆ. ನಿಮ್ಮ ಮೂಲಕ, ನಿಮ್ಮೆಲ್ಲರ ಮೂಲಕ ಸಮಾಜಕ್ಕೆ ಸಂಸ್ಥೆ ಸಲ್ಲಿಸ್ತಾ ಇರತಕ್ಕಂಥ ಪೂಜೆ ಎಂಬುದಾಗಿ ನೀವು ಇದನ್ನು ಸ್ವೀಕಾರ ಮಾಡಬೇಕು. ದಾನವೆಂಬುದು ಮಹಾಪುರುಷರು ಸಮಾಜಕ್ಕೆ ತೋರಿದ ಆದರ್ಶ ಅಂತ ತುಂಬ ಉದಾಹರಣೆಗಳಿದ್ದಾವೆ. ತನ್ನ ಕಣ್ಣನ್ನೇ ಕೊಟ್ಟರಂತೆ ರಾಜ ಅಲರ್ಕ. ಯಾರೋ ಒಬ್ಬ ಒಂದು ಯಾಚನೆ ಮಾಡ್ತಾ ಇರ್ತಾನೆ, ಕೇಳಿದ್ದನ್ನು ಕೊಡ್ತೇನೆ, ನಿನ್ನ ಕಣ್ಣನ್ನು ಕೊಡು ಅಂತ. ತನ್ನ ಕಣ್ಣನ್ನು ಕಿತ್ತುಕೊಟ್ಟನಂತೆ ರಾಜ ಅಲರ್ಕ. ಶಿಬಿಯ ಬಗ್ಗೆ ನಾವು ಕೇಳ್ತೇವೆ, ತನ್ನ ದೇಹದ ಮಾಂಸವನ್ನೇ ಕತ್ತರಿಸಿ ತೂಗಿ ಆತ ದಾನ ಮಾಡ್ತಾ ಇದ್ದ ಅಂತ. ಒಂದು ಪಾರಿವಾಳದ ಜೀವ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿ ಅದು ಸಾಕಾಗದೇ ಇದ್ದಾಗ ತಾನೇ ಹೋಗಿ ತಕ್ಕಡಿ ಮೇಲೆ ಕೂತ್ಕೊಂಡ ಅಂತ ಶಿಬಿ ಅಂತ ಕೇಳ್ತೇವೆ ನಾವು. ಹಾಗೆ ನಮಗಿಂದು ರಾಮನದೊಂದು ಘಟನೆ ತುಂಬ ನೆನಪಾಗ್ತಾ ಇತ್ತು. ರಾಮನನ್ನು ಬೇರೆ ಬೇರೆ ಕಾರಣಕ್ಕೆ ನಾವು ಸ್ಮರಣೆ ಮಾಡಿಕೊಳ್ತೇವೆ. ಆದರೆ ದಾನದ ವಿಷಯದಲ್ಲೂ ಕೂಡ ರಾಮನದ್ದು ಸಣ್ಣ ಉದಾಹರಣೆ ಇಲ್ಲ. ಆದರೆ ಉಳಿದ ಉದಾಹರಣೆಗಳು ಭಾಳ ದೊಡ್ಡದಿರೋ ಕಾರಣ ಇದು ಸಮಾಜದ ಗಮನಕ್ಕೆ ಬಂದಿಲ್ಲ ಅಂತ.
ಈ ಸಂದರ್ಭ ಯಾವುದು ಅಂದರೆ ರಾಮ ಕಾಡಿಗೆ ಹೊರಟು ನಿಂತಿದ್ದಾನೆ. ಇದು ಸಂದರ್ಭ. ಇದು ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಆಗೋದಿಲ್ಲ ಅಂತಾಗಿದೆ. ರಾಜ್ಯ ಭರತನಿಗೆ ಹೋಗಿದೆ, ರಾಮನಿಗೆ 14 ವರ್ಷದ ವನವಾಸ ಅಂತಾಗಿದೆ. ಕಾಡಿಗೆ ಹೊರಟು ನಿಂತಿದ್ದಾನೆ. ಕಾಡಿಗೆ ಹೊರಡುವುದು ನಿಶ್ಚಯ ಆದಮೇಲೆ ರಾಮ ಮಾಡಿದ್ದೇನು ಅಂತಂದರೆ, ತನ್ನಲ್ಲಿ ಏನು ಸಂಪತ್ತಿತ್ತೋ ಅದೆಲ್ಲವನ್ನು ವಿತರಣೆ ಮಾಡ್ತಾನೆ. ಈಗ ಬೊಕ್ಕಸದ ಸಂಪತ್ತು ಬೇರೆ, ರಾಮನದೇ ಆದ ಸಂಪತ್ತು ಬಹು ದೊಡ್ಡದಿತ್ತಂತೆ. ರಾಮನೇ ಅರ್ಜನೆ ಮಾಡಿರ್ತಕ್ಕಂಥ ಅವನ ಖಾಸಗಿ ಸಂಪತ್ತು ಎನ್ನುವಂಥದ್ದು ಬಹಳ ದೊಡ್ಡದೇ ಇತ್ತಂಥದ್ದು. ಆ ಸಂಪತ್ತನ್ನು ಚಿಕ್ಕಾಸು ಬಿಡದೆ ದಾನ ಮಾಡಿ ಹೋಗ್ತಾನೆ ರಾಮ. ನೀವು ಅದು ಆಲೋಚನೆ ಮಾಡಬೇಕು ಈ ಸಂದರ್ಭವನ್ನು. ಈಗ 10 ಕಳೆದುಕೊಂಡವನು ಇರುವ 1-2 ಬಿಟ್ಟು ಬಿಡ್ತಾನ, ಕೊಟ್ಟು ಬಿಡ್ತಾನ? ಆ ಮನಸ್ಸು ಮಾಡೋದು ಸುಲಭ ಅಲ್ಲ. ಈಗ 100 ಇದ್ದಾಗ ನಾವು 10 ಕೊಡ್ತೇವೆ. ಕೊಟ್ಟಿದ್ದು ನಮಗೆ ಬಿಸಿ ಮುಟ್ಟಬಾರದು, ಆ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ನಾವು ತಯಾರಿರ್ತೇವೆ. ಕೊಟ್ಟಿದ್ದು ಬಿಸಿ ಮುಟ್ತದೆ ಅಂದರೆ ಕೊಡೋದಿಲ್ಲ ನಾವು. ಆದರೆ ಕೊಟ್ಟಿದ್ದು ಗೊತ್ತಾಗೋದಿಲ್ಲ ಅಂತಂದರೆ ಕೊಡ್ತೇವೆ ಖುಷಿಯಿಂದ. ಇದು ಸಾಮಾನ್ಯವಾಗಿ ನಡೀತಾ ಇರ್ತಕ್ಕಂಥದ್ದು. ಆದರೆ ರಾಮನ ನಡೆ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ರಾಜ್ಯವನ್ನೇ ಕಳ್ಕೊಂಡಿದ್ದಾನೆ, ಕಾಡು ಪಾಲಾಗ್ತಾ ಇದ್ದಾನೆ, ರಾಜ್ಯ ಭರತನಿಗೆ ಹೋಗಿದೆ. ಉಳಿದ ಸಂಪತ್ತೇನಿದೆ ಆ ಸಂಪತ್ತೆಲ್ಲವನ್ನು ಕೂಡ ಅದದ ಧನದೋ ಯಥ ಲಕ್ಷ್ಮಣನ ಮೂಲಕವಾಗಿ ಕುಬೇರನಂತೆ ಆ ಸಂಪತ್ತನ್ನು ದಾನ ಮಾಡ್ತಾನೆ ಎಂಬುದಾಗಿ ರಾಮಾಯಣ ಉಲ್ಲೇಖ ಮಾಡ್ತದೆ. ನೋಡಿ, ಆ ಸಮಯದಲ್ಲಿ ರಾಮನು ಲಕ್ಷ್ಮಣನಿಗೆ ಹೇಳುವ ಮಾತು ಇದು: ಅಹಂ ಪ್ರದಾತುಮಿಚ್ಛಾಮಿ ಯದಿದಂ ಮಾಮಕಂ ಧನಂ. ಯದಿದಂ ಮಾಮಕಂ ಧನಂ, ಬೊಕ್ಕಸಕ್ಕಲ್ಲದೆ ನನಗೇ ಸೇರಿರ್ತಕ್ಕಂಥ ಮಾಮಕಂ ಈ ಸಂಪತ್ತು ಯಾವುದಿದೆಯೋ ಪ್ರದಾತುಮಿಚ್ಛಾಮಿ, ನಾನಿದನ್ನು ಸತ್ಪುರುಷರಲ್ಲಿ ಅಥವಾ ದೀನ ದುರ್ಬಲರಲ್ಲಿ ಹಂಚಿಬಿಡ್ತೇನೆ. ನೀನು ಬಾ, ಪಯಾ ಸಹ ಪರಂತಪ, ನಾನು ನೀನು ಸೇರಿ ಈ ಕೆಲಸ ಮಾಡೋಣ ಅಂತ. ಸಂಪತ್ತು ರಾಮನದ್ದೇ ಆದರೂ ಕೊಡುವವನು ಲಕ್ಷ್ಮಣ. ಮತ್ತು ಲಕ್ಷ್ಮಣನ ಸಂಪತ್ತು ಬೇರೆ ಇರ್ಬೋದು, ಅದು ಕೂಡ ಉಳಿಯೋದಿಲ್ಲ. ಯಾಕೆಂದರೆ ರಾಮನೇ ಮಾಡಿದ ಮೇಲೆ ಲಕ್ಷ್ಮಣ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನು ಕೂಡ ಅಂತ. ಹಾಗಾಗಿ ನಾನು ನೀನು ಇಬ್ಬರು ಸೇರಿ ಇರುವುದು ಎಲ್ಲವನ್ನೂ ದಾನ ಮಾಡೋಣ ಅಂತ. ರಾಮಾಯಣದ ಆ ಸರ್ಗಕ್ಕೆ, ಈ ಸನ್ನಿವೇಶ ವರ್ಣನೆ ಮಾಡ್ತಕ್ಕಂಥ ಸರ್ಗ, ಆ ಅಧ್ಯಾಯಕ್ಕೆ ವಿತ್ತ ವಿಶ್ರಾಣನಂ ಅಂತಲೇ ಹೆಸರು. ವಿತ್ತ ವಿಶ್ರಾಣನಂ ಅಂದರೆ ಸಂಪತ್ತಿನ ವಿತರಣೆ ಅಂತ. ಇದನ್ನು ಭಾಳಷ್ಟು ಮಂದಿ ಗಮನಿಸಿಲ್ಲ ಈ ಪ್ರಕರಣವನ್ನು ಅಂತ. ಏನೇನು ಕೊಟ್ಟ ಎಂಬುದನ್ನು ವರ್ಣನೆ ಮಾಡಿದೆ ಅಲ್ಲಿ. ಸುಯಜ್ಞ ಪುರೋಹಿತ, ವಸಿಷ್ಠರ ಪುತ್ರ ಪುರೋಹಿತ, ಆ ಸುಯಜ್ಞನನ್ನು ಪತ್ನಿ ಸಹಿತನನ್ನಾಗಿ ರಾಮ ಆಮಂತ್ರಣ ಮಾಡಿ ಆತನಿಗೆ ತನ್ನ ಲಕ್ಷ್ಮಣನ ಎಲ್ಲ ಆಭರಣಗಳನ್ನು ದಾನ ಮಾಡಿಬಿಡ್ತಾನೆ. ಭುಜಗಳಲ್ಲಿ ಧರಿಸ್ತಕ್ಕಂಥ ಕೇಯೂರಗಳು, ಅಂಗದಗಳು, ಕುಂಡಲಗಳು, ಮಣಿಖಚಿತವಾಗಿರ್ತಕ್ಕಂಥ ಬಂಗಾರದ ಸರಗಳು, ನಾನಾ ಬಗೆಯ ರತ್ನಗಳು, ಸಾವಿರ ಸ್ವರ್ಣದ ನಾಣ್ಯಗಳು, ಜೊತೆಗೆ ರಾಮನದ್ದೇ ಆಗಿರ್ತಕ್ಕಂಥ ಶತ್ರುಂಜಯ ಎಂಬ ಹೆಸರನ್ನೇ ಒಂದು ಆನೆ, ಸೋದರ ಮಾವನಿಂದ ಬಳುವಳಿಯಾಗಿ ಬಂದಿರತಕ್ಕಂಥ ಒಂದು ಆನೆ, ಶ್ರೇಷ್ಠವಾಗಿರ್ತಕ್ಕಂಥ ಆನೆ, ಇದಿಷ್ಟನ್ನು ಕೂಡ ಸುಯೋಜ್ಯನಿಗೆ ಕೊಡ್ತಾನೆ. ಅಂದರೆ ಅವರ ಆಭರಣ ಅಂತೇನೋ ಉಳಿಲಿಲ್ಲ ಇನ್ನು ಅಂತ. ರಾಮ ಲಕ್ಷ್ಮಣರ ಎಲ್ಲ ಆಭರಣಗಳು ಕೂಡ ದಾನ ಮಾಡಲ್ಪಟ್ಟವು. ಸೀತೆಯ ಆಭರಣಗಳು, ವಸ್ತ್ರಗಳು ಏನಿದ್ವು ಎಲ್ಲವೂ ಸುಯೋಜ್ಯನ ಪತ್ನಿಗೆ ಕೊಡಲ್ಪಟ್ಟವಂತೆ. ಮುತ್ತಿನ ಸರ, ಚಿನ್ನದ ಸರದಾಳಿ, ಡಾಬುಗಳು, ಅಂಗದ ಕೇಯೂರುಗಳು, ರತ್ನಭೂಷಿತವಾಗಿರ್ತಕ್ಕಂಥ ಮಂಚ, ಇದೆಲ್ಲವನ್ನು ಸುಯೋಜ್ಯನ ಪತ್ನಿಗೆ ಸೀತೆ ದಾನ ಮಾಡ್ತಾಳೆ. ಹಾಗೆ ಅಗಸ್ತ್ಯ ಮುನಿಗಳಲ್ಲ, ಇದು ಮತ್ತೊಬ್ಬ ಆಯಿತಾ, ಅಗಸ್ತ್ಯ ಕೌಶಿಕರೆಂಬ ಇಬ್ಬರು ಬ್ರಾಹ್ಮಣೋತ್ತಮರನ್ನು ಕರೆದು ಅವರಿಗೆ ರತ್ನಗಳು, ಸಾವಿರಾರು ಗೋವುಗಳು, ಬೆಳ್ಳಿ, ಬಂಗಾರ, ಧನ ಇದೆಲ್ಲವನ್ನು ಸಮರ್ಪಣೆ ಮಾಡ್ತಾನೆ. ಹಾಗೆ ವಿದ್ಯಾಭ್ಯಾಸದ ಸಲುವಾಗಿ ತೈತ್ತರೀಯ ಶಾಖೆಯ ಆಚಾರ್ಯನನ್ನು ಕರೆದು ಆತನಿಗೆ ವಾಹನಗಳು, ಸೇವಕರು, ಸಾಕೆನಿಸುವಷ್ಟು ರೇಷ್ಮೆ ಬಟ್ಟೆಗಳು, ತನ್ನಲ್ಲಿ ಏನಿತ್ತು ಅದೆಲ್ಲವನ್ನು ಆತನಿಗೆ ದಾನ ಮಾಡ್ತಾನೆ. ಚಿತ್ರರತ್ನ ಎಂಬ ಸಾರಥಿ, ಆ ಸಾರಥಿಯನ್ನು ಕರೆದು ಅಮೂಲ್ಯವಾದ ರತ್ನ, ವಸ್ತ್ರ, ಧನಗಳನ್ನು ಆತನಿಗೆ ಕೊಡ್ತಾನೆ. ಸಹಸ್ರ ಗೋವುಗಳನ್ನು ಕೊಡ್ತಾನೆ. ಹಾಗೆ ಪಶು ಸಂಪತ್ತೇನಿತ್ತೋ ಅದನ್ನು ಆತನಿಗೆ ಕೊಡ್ತಾನೆ. ಕುದುರೆಗಳಿರ್ಬೋದು ಅಥವಾ ಮೇಕೆಗಳಿರ್ಬೋದು, ಇವನ್ನೆಲ್ಲ ಆತನಿಗೆ ದಾನ ಮಾಡ್ತಾನೆ. ಹಾಗೆ ಕಲಾಪ ಶಾಖೆಯ ಬ್ರಹ್ಮಚಾರಿಗಳು, ಕಟಶಾಖೆ ಮತ್ತು ಕಲಾಪ ಶಾಖೆ ಅಂತ, ಮೇಲ್ನೋಟಕ್ಕೆ ಸೋಮಾರಿಗಳಂತೆ, ಅವರು ಏನೊಂದು ಕೆಲಸವನ್ನು ಮಾಡೋದಿಲ್ಲ ಅಂತ. ಆದರೆ ಯಾಕೆ ಮಾಡೋದಿಲ್ಲ ಅಂದರೆ, ಅಧ್ಯಯನವೇ ತಪಸ್ಸು ಎಂಬ ಕಾರಣಕ್ಕೆ ಅಹೋರಾತ್ರ ವೇದಾಧ್ಯಯನದಲ್ಲಿ ಮುಳುಗಿರ್ತಕ್ಕಂಥವ್ರು. ಅಲಸಾಹ ಸ್ವಾದುಕಾಮಾಶ್ಚ, ತಮ್ಮೊಳಗಿನ ಪರಬ್ರಹ್ಮ ತತ್ವದ ಅನುಸಂಧಾನದಲ್ಲಿ, ಆ ಬ್ರಹ್ಮಾನಂದದ ಆಸ್ವಾದದಲ್ಲಿ ಮಗ್ನರಾಗಿರ್ತಕ್ಕಂಥವ್ರು. ಹಾಗಾಗಿ ಪ್ರಪಂಚದ ಪರಿವೇ ಅವರಿಗಿಲ್ಲ.
ಯಾವುದೇ ಚಟುವಟಿಕೆ ಅವರಲ್ಲಿ ಕಾಣಿಸೋದಿಲ್ಲ. ಅಂಥ ಒಂದು ಗಂಭೀರ ಸಮಾಧಿಯಲ್ಲಿ ಮುಳುಗಿರ್ತಕ್ಕಂಥವರು. ಅವರನ್ನು ಕರೆದು ಅವರಿಗೆ ರತ್ನಪೂರ್ಣವಾಗಿರ್ತಕ್ಕಂಥ 80 ಗಾಡಿಗಳು, ಸಹಸ್ರ ಗಾಡಿಗಳ ಭತ್ತ, ಒಂದು 200 ಗಾಡಿ ಕಡಲೆ ಮೊದಲಾಗಿರ್ತಕ್ಕಂಥ ಧಾನ್ಯಗಳು, ಸಾವಿರಾರು ಗೋವುಗಳನ್ನು ಅವರಿಗೆ, ಇದೆಲ್ಲ ವಿದ್ಯೆಗೆ ಸಲ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಈ ದಾನಗಳೆಲ್ಲವೂ ಕೂಡ. ಅಂತ ಒಟುಗಳ ಅಂದರೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಗುಂಪು, ಆ ದೊಡ್ಡ ಗುಂಪಿನಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಕರೆದು ದಾನ ಮಾಡ್ತಾನೆ. ಅದು ಸ್ವರ್ಣ ನಾಣ್ಯಗಳಿರ್ಬೋದು, ದಕ್ಷಿಣ ಇರ್ಬೋದು, ಒಂದೊಂದು ಅಧ್ಯಯನ ನಿರತನಾಗಿರ್ತಕ್ಕಂಥ ಒಟುಗಳಿಗೂ ಕೂಡ ರಾಮನದ್ದು ಕೊಡುಗೆ ಇದೆ ಬೀಳ್ಕೊಡುವ ಸಂದರ್ಭದಲ್ಲಿ. ಅಂತ ಹಾಗೆ ದೀನರಿಗೆ, ಬಾಲರಿಗೆ, ವೃದ್ಧರಿಗೆ, ರೋಗಿಗಳಿಗೆ ನೀಡಿ ಅಂತ ಹೇಳ್ತಾರಲ್ಲ, ಯಾರಿಗೆ ಅಗತ್ಯ ಇದೆ ಅಂತ ಅಂಥವ್ರನ್ನ ಕರೆದು ಉಳಿದಿರುವ ಸಂಪತ್ತೆಲ್ಲವನ್ನು ಕೂಡ ದಾನ ಮಾಡಿದ. ಎಲ್ಲ ಮುಗಿದ ಮೇಲೆ ತ್ರಿಜಟ ಎಂಬ ಒಬ್ಬ ಋಷಿ ಬರ್ತಾನೆ. ಆ ತ್ರಿಜಟನ ಕತೆ ಬಹಳ ವಿನೋದಮಯವಾಗಿರ್ತಕ್ಕಂಥದ್ದು ರಾಮಾಯಣದಲ್ಲಿ. ಆತ ಬರ್ತಾನೆ, ಒಂದು ಹರಕು ಬಟ್ಟೆ ಅಂತೆ, ಏನು ಮಾಡಿದ್ರು ಮೈ ಮುಚ್ಚೋದಿಲ್ಲ ಅಂತ ರಾಮಾಯಣ ಹೇಳ್ತದೆ. ಅದನ್ನು ಹೇಗೋ ಮೈ ಮುಚ್ಚಿಕೊಂಡು ಬಂದ ಅಂತ ಆ ತ್ರಿಜಟ ಅಂತ, ಅವನ ಸ್ಥಿತಿ ಅದು ಅಂತ. ಉಂಚವೃತ್ತಿ ಅವನದ್ದು, ಅಂದರೆ ಗದ್ದೆಯಲ್ಲಿ ರೈತ ಬೆಳೆ ತೊಗೊಂಡು ಹೋದ ನಂತರ ಕಾಳುಗಳು ಏನು ಬಿದ್ದಿರ್ತವೆ ಅಲ್ಲಿ ಅದನ್ನು ಹೆಕ್ಕಿ ಜೀವನ ನಡೀತಾ ಇರ್ತಕ್ಕಂಥದ್ದು ಒಂದು. ಇಂಥ ಉಂಚವೃತ್ತಿಯ ಬದುಕನ್ನು ಮಾಡ್ತಾ ಇದ್ದಂಥ ತ್ರಿಜಟ ಬಂದು ದಾನ ಕೇಳಿದಾಗ ಎಲ್ಲ ಕೊಟ್ಟು ಮುಗಿದಿದೆ, ಏನೊಂದು ಸ್ವಲ್ಪವೂ ಕೂಡ ಉಳಿದಿಲ್ಲ, ಇಡೀ ರಾಮನ ಸಂಪತ್ತು ಪೂರ್ತಿ ಬರಿದಾಗಿದೆ ಅಂತ. ಆ ಹಂತದಲ್ಲಿ ಬಂದಾಗ ಇನ್ನೇನು ಉಳಿದಿದೆ ಅಂತ ರಾಮ ಆಲೋಚನೆ ಮಾಡ್ತಾನೆ. ಗೋವುಗಳು ಉಳಿದಿದ್ವು. ಎಷ್ಟು ಗೋವುಗಳು ಉಳಿದಿದ್ವು ಅಂದರೆ ಸರಯೂ ನದಿಯ ತೀರದವರೆಗೆ ನಿಲ್ಲುವಷ್ಟು ಗೋವುಗಳು ಉಳ್ಕೊಂಡಿದ್ವು ಅಂತೆ ರಾಮನಲ್ಲಿ ಇನ್ನೂ ಕೂಡ ಅಂತ. ಹಾಗಾಗಿ ತ್ರಿಜಟನ ಕೈಯಲ್ಲಿ ಒಂದು ದೊಣ್ಣೆ ಇತ್ತು. ರಾಮ ವಿನೋದ ಮಾಡ್ತಾನೆ, ಈ ದೊಣ್ಣೆಯನ್ನು ಎತ್ತಿ ಬೀಸಿ ಎಸಿಬೇಕು ನೀನು, ಅದು ಎಲ್ಲಿವರೆಗೆ ಹೋಗಿ ಬೀಳ್ತದೋ ಅಲ್ಲಿವರೆಗಿನ ಗೋವುಗಳು ನಿಂದು ಅಂತ. ಎಷ್ಟು ದೂರ ಎಸಿಬೋದು ಅವನು, ಬಡಕಲು ಬ್ರಾಹ್ಮಣ. ಆತ ಆ ದೊಣ್ಣೆಯನ್ನು ಬೀಸಿ ಹೇಗೆ ಎಸೆದನಂತೆ ಅಂದರೆ ಸರಿಯು ತೀರಕ್ಕೆ ಹೋಗಿ ಬಿತ್ತಂತೆ ದೊಣ್ಣೆ. ಎಲ್ಲ ಗೋವುಗಳು ಆತನನ್ನು ಬಿಗಿದಪ್ಪಿ ವಿನೋದ ಮಾಡಿದ್ದಕ್ಕೆ ಕ್ಷಮೆ ಕೇಳಿ ರಾಮ ಎಲ್ಲ ತೆಗೆದುಕೊಂಡು ಹೋಗೋ ನೀನು ಎಂಬುದಾಗಿ ರಾಮ ಆ ಗೋವುಗಳನ್ನೆಲ್ಲ ಒಪ್ಪಿಸ್ತಾನೆ. ಅಲ್ಲಿಗೆ ಮೈಮೇಲಿನ ಏನು ನಾರು ಬಟ್ಟೆಗಳು ಉಡ್ಲಿಕ್ಕಿದೆ, ಆ ಬಟ್ಟೆಗಳನ್ನು ಹೊರತುಪಡಿಸಿದರೆ ಅವನ ಧನುರ್ಬಾಣಗಳು ಖಡ್ಗ ಬಿಟ್ಟರೆ ಮತ್ತೇನು ಉಳಿದಿಲ್ಲ ಅಂತ. ಇದನ್ನು ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ ಈ ಸಂದರ್ಭವನ್ನು. ಇಂಥ ದಾನವನ್ನು ಮಾಡಲಿಕ್ಕೆ ಸುಲಭ ಇದೆಯಾ ಅಂತ. ಸರ್ವಸ್ವ ದಾನ ಇದು ಅಂತ. ವಿಶ್ವಜಿತ್ ಅನ್ನುವ ಯಾಗ ಇದೆ ಒಂದು, ರಾಮನ ಪೂರ್ವಜ ರಘು ಆ ಯಾಗವನ್ನು ಮಾಡಿದ್ದಾನೆ. ವಿಶ್ವಜಿತ್ ಅಂತ ಹೆಸರು ಆ ಯಾಗಕ್ಕೆ. ಜಗತ್ತನ್ನೇ ಗೆದ್ದು ಆ ಯಾಗವನ್ನು ಮಾಡಬೇಕಂತೆ. ರಘು ಅವನಂತೆ ರಾಘವ ಅಂತ ಆಗ್ತಕ್ಕಂಥದ್ದು. ರಾಮ ರಘುನಂದ ರಾಘವ ಹೆಸರು ಬಂದಿರತಕ್ಕಂಥದ್ದು ರಘು ಚಕ್ರವರ್ತಿಯಿಂದ. ಆತ ವಿಶ್ವಜಿತ್ ಯಾಗವನ್ನು ಮಾಡಿದ ಬಳಿಕ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡ್ತಾ ಇದ್ದ ಅಂತ. ಅಂದರೆ ಎಲ್ಲವನ್ನೂ ಕೊಟ್ಬಿಟ್ಟಿದ್ದ. ಅರಮನೆಯಲ್ಲಿ ಮಣ್ಣಿನ ಪಾತ್ರೆಗಳು ಅಂತ. ನಾವು ರಾಜ ಮಹಾರಾಜರುಗಳ ವೈಭವದ ಬಗ್ಗೆ ಕೇಳ್ತೇವೆ, ಆದರೆ ಈ ಅಂತರಂಗ ವೈಭವ ನಮಗೆ ಎಷ್ಟು ಗೊತ್ತು. ಅವರ ದಾನಶೀಲತೆ, ತ್ಯಾಗಶೀಲತೆ, ಹಾಗೆ ಸರಳವಾಗಿ ಬದುಕ್ತಕ್ಕಂಥದ್ದು. ದಾನ ಮಾಡಿದ ಬಳಿಕ ಅತ್ಯಂತ ಸರಳವಾಗಿ ಬದುಕ್ತಕ್ಕಂಥದ್ದು. ದಾನ ಯಾರು ತಗೊಳ್ತಾನೆ ಅವನಿಗೆ ಚಿನ್ನದ ಪಾತ್ರೆ ಊಟ, ಕೊಟ್ಟವನು ಮಣ್ಣಿನ ಪಾತ್ರೆಲ್ಲ ಊಟ. ಹೇಗಿದೆ ನೋಡಿ. ಕೋಲ್ಸನ್ ಎಂಬ ವಿದ್ಯಾರ್ಥಿ, ಆತ ಒಂದು ರಘುವಿನಲ್ಲಿ ದಾನ ಕೇಳಬೇಕು ಅನ್ಕೊಂಡು ಬಂದಿರ್ತಾನೆ. ಗುರುಗಳು 18,000 ಕೋಟಿ ಸುವರ್ಣ ನಾಣ್ಯ ಕೊಡ್ಲಿಕ್ಕೆ ಕೇಳಿರ್ತಾರೆ ಆತನಿಗೆ. ಅಷ್ಟು ಸುವರ್ಣ ನಾಣ್ಯ ಎಲ್ಲಿಂದ ಕೊಡಬೇಕು, ರಾಜನಲ್ಲಿ ಕೇಳಬೇಕು ಅಂತ ಬಂದಿರ್ತಾನೆ. ಅವನು ಬಂದು ನೋಡಿದರೆ ಇವನು ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡ್ತಾ ಇದ್ದಾನೆ. ಹಾಗೆ ಹೊರಟನಂತೆ ಅವನು ಕೋಲ್ಸ. ಏನು ಹಾಗೆ ಹೊರಟ್ಬಿಟ್ಟೆ ಅಂತ. ಇಲ್ಲ, ಸುಮ್ಮನೆ ಹೇಗೆ ಬಂದಿದ್ದೆ, ನೋಡ್ಕೊಂಡು ಹೋಗೋಣ ನಿನ್ನಂತ. ನೀನು ನೋಡಿದೆ ಸಾಕಾಯಿತು, ಹಾಗೆ ಹೊರಟೆ ಅಂತ. ಆಗ ರಘು ಹೇಳ್ತಾನೆ, ನಾನೇ ಮಣ್ಣಿನ ಪಾತ್ರೆ ಊಟ ಮಾಡ್ತೇನೆ ಅಂತ ನೀವು ಹೀಗೆ ಹೇಳ್ತಾ ಇದ್ದೀರಾ. ಹಾಗೆಲ್ಲ ಇಲ್ಲ, ಭುಜಬಲ ಇದೆ, ಶಸ್ತ್ರಗಳ ಶಕ್ತಿ ಇದೆ, ನೀವು ಕೇಳಿದ್ದನ್ನು ತಂದು ಕೊಡಬಲ್ಲೆ, ಕೊಡಿ, ಕೇಳಿ ಅಂತ ಒತ್ತಾಯ ಮಾಡಿದಾಗ ಆಗ ಕೇಳಿದ ಅಂತ. ಇಂಥ ಸಂದರ್ಭ ಬಂದುಬಿಟ್ಟಿದೆ ನನಗೆ. ಗುರುದಕ್ಷಿಣೆಯಾಗಿ ಕೊಡಬೇಕಾಗಿದೆ ಚಿನ್ನದ ನಾಣ್ಯಗಳನ್ನು ದೊಡ್ಡ ಸಂಖ್ಯೆಯಲ್ಲಿ, ಇಲ್ಲ ಕೊಡಲಿಕ್ಕೆ. ನಿನ್ನ ಬಳಿ ಕೇಳೋಣ ಅಂತ ಬಂದೆ. ನಿನ್ನ ಪರಿಸ್ಥಿತಿ ನೋಡಿದಾಗ ನಾನೇ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೆ ರಘು ಒಂದು ರಾತ್ರಿ ಅವಕಾಶ ಕೇಳ್ತಾನೆ. ನಾಳೆ ಬೆಳಗಾಗುವವರೆಗಿರಿ, ನಾಳೆ ಬೆಳಗ್ಗೆ ಕೊಡ್ಲಿಕ್ಕಾಗದೇ ಇದ್ರೆ ಹೋಗ್ಬೋದು ನೀವು ಬೇಕಿದ್ರೆ, ನಾಳೆ ಬೆಳಗಾಗುವವರೆಗಿರಿ ಅಂತ. ಮತ್ತು ರಾತ್ರಿ ಏನು ಮಾಡಿದ ಅಂದರೆ, ರಾತ್ರಿ ಒಂದು ಸಂಕಲ್ಪ ಮಾಡ್ಕೊಂಡು ಮಲಗ್ತಾನೆ ಅಷ್ಟೆ. ಸಂಕಲ್ಪ ಏನು ಅಂದರೆ, ಬೆಳಗಿನ ಜಾವ ಕುಬೇರನ ಮೇಲೆ ದಂಡೆತ್ತಿ ಹೋಗುವಂಥದ್ದು ಅಂತ. ಕುಬೇರನ ಮೇಲೆ ದಂಡೆತ್ತಿ ಹೋಗುವಂಥದ್ದು. ಅವನಿಗೆ ಯಾಕೆ ಅಷ್ಟಲ್ಲ,
ಅಲ್ಲಿಂದ ತಂದು ಈ ವಿದ್ಯಾರ್ಥಿಗೆ ಕೊಡೋವಂಥದ್ದು ಅಂತ. ಸ್ವಪ್ನದಲ್ಲೇ ಕುಬೇರ ಕಾಣಿಸ್ಕೊಂಡಂತೆ. ಒಂದು ಹೇಳೋಕ್ಕಿಂತ ಮುಂಚೆನೇ ನಿದ್ದರಿದ್ದಾಗಲೇ, ನೀನು ಮತ್ತೆ ದಂಡೆತ್ತಿ ಬರೋದೆಲ್ಲ ಬೇಡ, ಸುರಿಸಿದ್ದೇನೆ ಸುವರ್ಣ ನಾಣ್ಯ, ನಿನಗೆ ಎಷ್ಟು ಬೇಕು ಅಷ್ಟು ಅಲ್ಲೇ ತಗೊಂಡೇನು, ಈ ಕಡೆ ಬರೋದು ಬೇಡ ಅಂತ ಸ್ವಪ್ನದಲ್ಲಿ ಕಾಣಿಸ್ಕೊಂಡಂತೆ ಕುಬೇರ. ಹಾಗಾಗಿ ಹೇಳುವಾಗ ಅಲ್ಲಿ ಸ್ವರ್ಣ ನಾಣ್ಯಗಳ ರಾಶಿ ಬೊಕ್ಕಸದಲ್ಲಿ. ಆಮೇಲೆ ಈ ರಘುವಿಗೂ ಕೌತ್ಸನಿಗೂ ದೊಡ್ಡ ಜಗಳ ಆಯಿತು ಅಂತ. ಯಾಕೆ ಅಂದರೆ ನಂಗೆ ಇಬ್ಬರು ಜಗಳ ಮಾಡ್ಕೊಂಡಿರ್ಬೋದು ಅಂತ. ಅದು ಎಷ್ಟು ಬೇಕು ಅದಕ್ಕಿಂತ ಭಾಳ ಜಾಸ್ತಿ ಇತ್ತು ಸ್ವರ್ಣದ ನಾಣ್ಯಗಳು ಅಂತ ನಾವು ಅಂದ್ಕೊಳ್ಬೋದು. ಹೀಗೆ ನಡೆದಿದ್ದೇನು ಅಂದರೆ, ರಘು ಹೇಳಿದಂತೆ ನಿನ್ನ ಸಲುವಾಗಿ ಬಂದಿದ್ದು ತಗೊಂಡು ಹೋಗುವ ಎಲ್ಲೋದು ಅಂತ. ಕೌತ್ಸ ಹೇಳಿದಂತೆ ನನಗೆ ಬೇಕಾದಿಷ್ಟೇ, ಗುರುಗಳಿಗೆ ಕೊಡಬೇಕಾಗಿರೋಂಥದ್ದು ಇಷ್ಟೇ, ಅಷ್ಟು ಮಾತ್ರ ಕೊಟ್ಟರೆ ಸಾಕು, ಅದರ ಮೇಲೆ ಒಂದು ನಾಣ್ಯವೂ ನನಗೆ ಬೇಡ ಅಂತ. ನಿಂದು ಅಂತ ಇಬ್ಬರು ಜಗಳ ಮಾಡ್ಕೊಂಡ್ರು ಅಂತ, ರಘು ಮತ್ತು ಕೌತ್ಸ ಜಗಳ ಮಾಡ್ಕೊಂಡ್ರು ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ ಅಂತ. ಅಂದರೆ ಹೀಗಿದ್ದರು ಅವರೆಲ್ಲ ಅಂತ. ರಾಮ ಹೀಗಿದ್ದ, ರಾಮನ ಪೂರ್ವಜರು ಹೀಗಿದ್ದರು, ಅವರೆಲ್ಲರೂ ಕೂಡ ದಾನಶೀಲರು ಅಂತ. ಅವರೆಲ್ಲರೂ ಕೂಡ ಆ ಎಲ್ಲ ಮಹಾಪುರುಷರು ಕೂಡ ತ್ಯಾಗಶೀಲರು ಮತ್ತು ದಾನಶೀಲರು. ನಮಗೆ ಅದು ಪ್ರೇರಣೆ ಆಗದೆ ಇದ್ದರೆ ನಾವು ಈ ದೇಶದಲ್ಲಿ ಹುಟ್ಟಿ ಸುಮ್ಮನೆ, ನಾವು ಈ ಸಂಸ್ಕೃತಿ ವಾರಸುದಾರರಾಗಿ ವ್ಯರ್ಥ. ಎಂಥ ಕಷ್ಟ ಇದ್ದರೂ ಕೂಡ ದಾನ ಮಾಡಬೇಕು, ಎಂಥ ದಾರಿದ್ರ್ಯ ಇದ್ದರೂ ಕೂಡ ದಾನ ಮಾಡಬೇಕು. ದಾನವಿಲ್ಲದೆ ಬದುಕು ಪೂರ್ಣ ಅಲ್ಲ ಅಂತ. ಅದೇ ಪ್ರಜಾಪತಿಯ ಕಥೆ ಹೇಳ್ತಾರಲ್ಲ, ದೇವತೆಗಳಿಗೆ, ಅಸುರರಿಗೆ ಮತ್ತು ಮನುಷ್ಯರಿಗೆ ಒಂದೊಂದು ಅಕ್ಷರದ ಉಪದೇಶ ಕೊಟ್ಟ ಪ್ರಜಾಪತಿ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ. ದ ದ ದ ಅಂತ ಹೇಳಿದ ಅಂತ. 3ಕ್ಕೆ 3 ಶಬ್ದಗಳು ಅರ್ಥ. ದೇವತೆಗಳು ದ ಅಂದರೆ ದಮ್ಯತಾಮ್ ಅಂತ, ಇಂದ್ರಿಯ ನಿಗ್ರಹ ಮಾಡು, ಮನಸ್ಸು ಇಂದ್ರಿಯ ಹತೋಟಿಲಿಟ್ಟುಕೋ ಅಂತ ಹೇಳಿದ್ದು ತಗೊಂಡ್ರು. ರಾಕ್ಷಸರು ದಯಧ್ವಂ ಅಂತ, ದಯ ತೋರಿಸಿ ಕ್ರೂರಿಗಳಾಗಬೇಡಿ, ಕಟುಕರಾಗಬೇಡಿ, ಇದು ಬ್ರಹ್ಮನ ಉಪದೇಶ ಅಂತ ರಾಕ್ಷಸರು ಸ್ವೀಕಾರ ಮಾಡಿದರು. ಮನುಷ್ಯರು ಸ್ವೀಕಾರ ಮಾಡಿದ್ದೇನು ಅಂದರೆ ದತ್ತ ಅಂತ, ದಾನ ಮಾಡಿ ಅಂತ. ಅಂದರೆ ಮನುಷ್ಯರಿಗಿದ್ದಂಥ ವಿಶೇಷ ಯಾವುದು ಅಂದರೆ ಈ 3ರಲ್ಲಿ 3 ಬೇಕು. ಮನುಷ್ಯರಿಗೂ ಮನಸ್ಸಿನ ಮೇಲೆ ಹತೋಟಿ ಬೇಕು, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಮೇಲೆ ಹತೋಟಿ ಬೇಕು, ದಯೆ ಬೇಕು, ಮುಖ್ಯವಾದದ್ದೇ. ಆದರೆ ಮನುಷ್ಯರಿಗೆ ಅಂತಲೇ ಪ್ರತ್ಯೇಕ ಬ್ರಹ್ಮದೇವ ಹೇಳಿದ್ದು ಯಾವುದು ಅಂದರೆ ದತ್ತ, ದಾನ ಮಾಡಿ. ಹಾಗಾಗಿ ಮನುಷ್ಯನ ಮಹತಿ ಅದು ವ್ಯಕ್ತ ಆಗುವಂಥದ್ದು, ಪೂರ್ಣ ಆಗುವಂಥದ್ದು ದಾನದಲ್ಲೇ ಹೊರತು ಬೇರೆ ಯಾವುದರಲ್ಲಿಯೂ ಅಲ್ಲ ಅಂತ. ಅಷ್ಟು ದೊಡ್ಡ ಒಂದು ತತ್ವ ಮೌಲ್ಯ ಇದು. ಆ ಮೌಲ್ಯಕ್ಕೆ ಪೂಜೆ ಇವತ್ತಾಗ್ತಾ ಇರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಮಾಧ್ಯಮ. ನಿಮ್ಮ ಮೂಲಕವಾಗಿ ದಾನ ತತ್ವ ಅಭಿವ್ಯಕ್ತಗೊಂಡಿದೆ, ನಿಮ್ಮ ಮೂಲಕವಾಗಿ ದಾನ ತತ್ವಕ್ಕೆ ಇವತ್ತಿಲ್ಲಿ ಪೂಜೆ ಸಲ್ತಾ ಇರ್ತಕ್ಕಂಥದ್ದು ಎಂಬುದನ್ನು ನಾವು ಇವತ್ತು ನೆನಪು ಮಾಡಿಕೊಂಡು, ನಿಮ್ಮನ್ನು ನಾವು ಇಲ್ಲೇ ಕರೆದು ಕೊಟ್ಟಿದ್ದೇನೆಂದ್ರೆ ಏನೂ ಇಲ್ಲ, ಒಂದು ಸಣ್ಣ ಪ್ರತಿಫಲಕ, ಒಂದು ಸ್ವಲ್ಪ ಒಂದೆರಡು ದೀಪ, ಒಂದು ಅಕ್ಕಿ, ಚೂರು ಅಕ್ಕಿ, ಇಷ್ಟೇ ಕೊಟ್ಟಿದ್ದೇನು. ಆದರೆ ಇಲ್ಲಿ ಕರೆದು ಯಾಕೆ ಕೊಡಬೇಕು ಅಂದರೆ ನೀವು ಕಣ್ಣಲ್ಲಿ ನೋಡಬೇಕು, ಇದನ್ನು ಇಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣಿಗೆ ಬೀಳಬೇಕು, ನಿಮ್ಮ ಮನಸ್ಸಿಗೆ ಬರಬೇಕು. ಎಲ್ಲಿ ಸಂದಿತ್ತು ನಿಮ್ಮ ಕಷ್ಟಾರ್ಜಿತವಾಗಿರ್ತಕ್ಕಂಥ, ನ್ಯಾಯಾರ್ಜಿತವಾಗಿರ್ತಕ್ಕಂಥ ಸಂಪತ್ತು ಸಂದಿದ್ದು ಎಲ್ಲಿಗೆ ಎಂಬುದು ನಿಮ್ಮ ಮನಸ್ಸಿಗೆ ಬರಬೇಕು ಎಂಬ ಕಾರಣಕ್ಕೆ ನಾವು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ನೀವೆಲ್ಲ ಬಂದು ನಮ್ಮ ಪ್ರೀತಿಯನ್ನು ನೀವು ಸ್ವೀಕಾರ ಮಾಡಿದ್ದೀರಿ. ತುಂಬ ತುಂಬ ಸಂತೋಷ ಪಡ್ತೇವೆ. ಹಾಗೆ ನಿಮಗೆ ತುಂಬ ಒಳ್ಳೆಯದಾಗಬೇಕು, ಕೊಟ್ಟವನ ಕೈಯ ಕಸುವು ಹೆಚ್ಚಬೇಕು ಅಂತ. ಯಾರು ಇಂಥ ಸತ್ಕಾರ್ಯಕ್ಕಾಗಿ ತಮ್ಮ ಸಂಪತ್ತನ್ನು ತೆಗೆದಿರಿಸ್ತಾ ಇದ್ದಾರೆ ಅವರಿಗೆ ನೂರಾರು ಸಾವಿರಾರು ಕೈಗಳಿಂದ ಭಗವಂತ ಕೊಡಬೇಕು. ಅದು ನಮ್ಮ ಆಶಯ ಮತ್ತು ಆಶೀರ್ವಾದ. ಯಾಕೆಂದರೆ ಇಂಥವರಿಗೆ ಕೊಟ್ಟಾಗ ಅದು ಸದ್ವಿನಿಯೋಗ ಆಗ್ತದೆ. ಇನ್ನು ಕೂಡಿಡುವವರಿಗೆ ಕೊಟ್ಟರೆ ಉಪಯೋಗ ಏನೂ ಇಲ್ಲ, ಮತ್ತಷ್ಟು ದೊಡ್ಡ ರಾಶಿ ಆಗ್ಬೋದು, ಯಾರಿಗೂ ಇಲ್ಲ. ನಮ್ಮ ಗುರುಪ್ರಕಾಶ್ ಪ್ರಸ್ತಾಪ ಮಾಡಿದ್ನಲ್ಲ, ಮಹಾದಾನಿ ಆಗೋದಿಲ್ಲ, ನಾನು ದಾನಿ ಆಗ್ತೇನೆ. ಅವನು ಹೇಳಿದ್ದೇನು ಅಂದರೆ, ಈ ಜಿಪುಣ ಇರ್ತಾನಲ್ಲ ಅವನು ಮಹಾದಾನಿ ಅಂತವನು. ಜಿಪುಣನಂಥ ದಾನಿ ಬೇರೆ ಯಾರೂ ಇಲ್ಲ ಅಂತ. ಯಾಕೆಂದರೆ ಇಡೀ ಜೀವಮಾನ ಹೊಟ್ಟೆ ಬಟ್ಟೆ ಕಟ್ಟಿ ಸರಿ ಊಟವನ್ನು ಮಾಡಿದೆ ಅವನು, ದುಡ್ಡು ಉಳಿಸಿ ಉಳಿಸಿ ಕೊಳಿಸಿ ಉಳಿಸಿ ಕೊನೆಗೆ ಆಗೋದೇನು ಅಂದರೆ ಉಳಿಸಿ ಉಳಿಸಿ ಕೊಳೆಸಿ ಕೊಳೆಸಿ, ಉಳಿಸಿ ಬೆಳೆಸಿ ಕೊಳೆಸಿ ಇಷ್ಟು ಕೆಲಸ ಮಾಡಿ ಕೊನೆಗೆ ಆಗೋದೇನು ಅಂದರೆ ಒಂದಿನ ಬಿಟ್ಟು ಹೋಗ್ತಾನೆ, ಅಂತ ಯಾರದ್ದೋ ಪಾಲಾಗ್ತದೆ. ಆಮೇಲೆ ಮಹಾದಾನ ಅಂತ. ಯಾಕೆಂದರೆ ಇಂಥ ಜೀವನ ಮಾಡಿ ಎಲ್ಲ ಸಂಪತ್ತು ಬೇರೆಯವರ ಪಾಲು ಮಾಡಿದ್ರಿಂದ ಅದು ವ್ಯಂಗ್ಯಾರ್ಥದಲ್ಲಿ ಮಹಾದಾನಿ ಅಂತ ಅದನ್ನು ಗುರುಪ್ರಕಾಶ್ ಪ್ರಸ್ತಾಪ ಮಾಡಿದ್ದು. ಅದಕ್ಕಿಂತ ನಾನು ಅಷ್ಟೇ ಕೊಟ್ಟು ದಾನಿ ಅಂತ ಅನಿಸ್ಕೊಳ್ಳೋದು ಒಳ್ಳೆಯದು ಎಂಬುದಾಗಿ ಮಾತದು. ಹಾಗಾಗಿ ನಾವು ಅಂಥವರಿಗೆ ದೇವರು ಕೊಟ್ಟು ಉಪಯೋಗ ಏನೂ ಇಲ್ಲ, ದೇವರು ಕೊಡೋದು ಕೂಡ ಇಲ್ಲ. ಎಲ್ಲಿಂದ ಹರಿತದೋ ಅಲ್ಲೇ ಭಗವಂತ ಕೊಡುವಂಥದ್ದು. ಎಲ್ಲಿ ನಿಂತ ನೀರಾಗಿ ಕೊಳಿತದೋ ಅಲ್ಲಿಗೆ ಯಾಕೆ ಕೊಡ್ತಾನೆ ದೇವರು ಅಂತ. ಹಾಗಾಗಿ ನಿಮಗೆ ದೇವರು ಅನಂತ ಹಸ್ತಗಳಿಂದ ಅನುಗ್ರಹ ಮಾಡಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ, ನಿಮ್ಮ ಬದುಕು ತುಂಬಲಿ ಎಂಬುದಾಗಿ ನಾವು ಹರಿಸ್ತೇವೆ ಮತ್ತು ಹಾರೈಸ್ತೇವೆ. ಈ ದೇಶಕ್ಕೆ ಏನು
ವಿಶ್ವಮಾನ್ಯತ್ವ, ವಿಶ್ವಗುರುತ್ವ ಇತ್ತೋ, ವಿಶ್ವಾಚಾರ್ಯತ್ವ ಇತ್ತೋ, ಅದು ಇನ್ನೊಮ್ಮೆ ಪ್ರಾಪ್ತವಾಗುವಂಥ ಸುದಿನ ಬರಲಿ ಎಂಬುದಾಗಿ ಹರಿಸಿ ಎಲ್ಲರನ್ನು ಆಶೀರ್ವದಿಸ್ತೇವೆ. ಎಲ್ಲರಿಗೂ ಕ್ಷೇಮವಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.